ನೀವು ಕಾಫಿ ಕುಡಿದು ಕಪ್ನ ಟೇಬಲ್ ಮೇಲೆ ಇಡೋಷ್ಟರಲ್ಲಿ ನಿಮ್ಮ ಮತ್ತೆ ನಿಮ್ ಕಣ್ಮುಂದೆ ಇರ್ತಾರೆ ಸರ್. ಕಿಡ್ನಾಪು ಸರ್. ಹೌದು ಸರ್, ಸೀತೆನ ರಾವಣ ಕಿಡ್ನಾಪ್ ಮಾಡ್ದಂಗೆ ನಾವು ನಿಮ್ಮ ಮತ್ತೆ ಕಿಡ್ನಾಪ್ ಮಾಡೋಣ ಸರ್. ನಿಮ್ ಪೇಷಂಟ್ ಪ್ರಕಾಶ್ ಇದಾರಲ್ಲ ಸರ್, ಅವರಂತೂ ರಾಮನ್ ತರ ಹುಡ್ಕೊಂಬರೋದಿಲ್ಲ ಸರ್. ಒಂದ್ ವೇಳೆ ಬಂದ್ರು ಆಂಜನೇಯನ್ ತರ ಕಾಪಾಡೋದಕ್ಕೆ ಯಾರು ಬರ್ತಾರೆ ಸರ್? ಬೈಲಿ ಸರ್ ಹೋಗ ಲೋಟ ಫೋಕಸ್ ಅಲ್ಲಿ ಹೋಗು ಸರ್. ನೀವು ಹೊಡೆಯಲ್ಲ. ಹೊಡಿಯೋಂತ ವಿಚಾರ ಏನು ಹೇಳ್ಬೇಡ, ಹೇಳೋದು ನೆಟ್ಟಿಗೆ ಹೇಳು. ನಿಮ್ಮ ಸೋದರತ್ತೆಯವ್ರಿಗೆ ಬಿಟ್ರೆ ನೀವೇ ಅವ್ರ ಅಳಿಯ ಅನ್ನೋದು ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಸರ್? ಯಾರಿಗೂ ಗೊತ್ತಿಲ್ಲ, ಅವ್ರು ಯಾರಿಗೂ ಹೇಳೋದು ಇಲ್ಲ. ನಾಣಿ ಅದನ್ನೇ ಎನ್ಕ್ಯಾಚ್ ಮಾಡ್ಕೊಂಡ್ರು. ನಾಣಿ ವಿಷಯಕ್ಕೆ ಬಾ. ಇಂದ್ರಾಗೆ ಐ ಲವ್ ಯು ಅಂತ ಹೇಳ್ಬಿಡಿ ಸರ್. ಇಂದ್ರಾಗ ಐ ಲವ್ ಯು ಅಂತ ನಾನು ಹೇಳ್ಬೇಕು, ಅವಳು ಬಂದ್ಬಿಟ್ಟು ಐ ಲವ್ ಯು ಟು ಅಂತ ಹೇಳ್ಬಿಡ್ತಾಳಲ್ಲ. ಐ ಹೇಟ್ ಯು ಅಂದ್ರೆ ಸಾರ್ ನಿಮಗೆ ಗೊತ್ತಿಲ್ಲ ಸಾರ್, ನೀವು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಸರ್. ನಿಮ್ಮ ಹೈಟ್ ನೋಡ್ಬಿಟ್ಟು ಹುಡುಗಿರು ಫುಲ್ ಬಾಟ್ ನೋಡಿದಾಗ ಟೈಟ್ ಆಗ್ಬಿಡ್ತಾರೆ ಸರ್. ನಿಮ್ಮ ವಾಯ್ಸಲ್ಲಿ ಇದೆಯಲ್ಲ ಸರ್ ಬೇಸು, ಅದನ್ನ ಕೇಳಿದ್ರೆ ಕೆಂಪಾಗ್ಬಿಡುತ್ತೆ ಸರ್ ಅವ್ರ ಫೇಸು. ಎಷ್ಟೋ ಜನ ಹುಡುಗಿಯರು ಮದುವೆ ಮಂಟಪದಲ್ಲಿ ಬೇರೆಯವ್ರನ್ನ ಮದುವೆ ಆಗಿದ್ರು ಮನಸ್ಸಲ್ಲಿ ನಿಮ್ಮನ್ನು ಮದುವೆ ಆಗಿದ್ದಾರೆ ಸರ್. ಹೌದು ಸರ್. ಹೌದಾ? ನಿಜ ಸರ್. ಬೈಲಿ ಶೂರ್ ತಾನೆ? ಶೂರ್ ಸರ್. ನನ್ನ ಇಷ್ಟಪಡ್ತಾ ಇರೋದು. ಹೌದು ಸರ್. ಕಂಟಿನ್ಯೂ ಮಾಡ, ಕಂಟಿನ್ಯೂ ಮಾಡ್ಬೇಕು, ಕಂಟಿನ್ಯೂ ಮಾಡಿ ಸರ್. ಒಂದೇ ಒಂದ್ ಸಾರಿ ನೀವು ಒಂದ್ ಸಾರಿ ಇಂದಿರಾ ಅಂತ ಕೂಗಿ ಸರ್. ಇಂದಿರಾ ಅಂತ ರನ್ನಿಂಗ್ ಬಸ್ ನ ಚೇಂಜ್ ಮಾಡೋ ಪ್ಯಾಸೆಂಜರ್ ತರ ನಿಮ್ ಹಿಂದಿನೇ ಓಡ್ ಬರ್ತಾರೆ ಸರ್. ಹಂಗ ಆಮೇಲೆ ಅವ್ರ ಹಿಂದೆ ನಿಮ್ಮ ಮತ್ತೆ ಬರ್ತಾರೆ ಸರ್. ಮೇಡಮು ಎಲ್ಲಾರ ಎದುರಿಗೂ ಯಾರು ನೋಡ್ದಂಗೆ ನಿಮ್ಮನ್ನ ಕಚ್ಚೋ ತರ ನೋಡಿದ್ ನಾನ್ ನೋಡಿದೀನಿ ಸರ್. ಹೌದು ಸರ್. ತಿನ್ನೋ ತರ ನೋಡೋರು ಸರ್ ನಿಮ್ಮನ್ನ. ಹಂಗ್ ನೋಡ್ತಾಳೆ ನನ್ನ? ಹಾ ಸರ್. ಹೌದು ಸರ್. ಹೇಳ್ಬಿಡ್ಲಾ? ಹೇಳಿ ಸರ್. ಹೇಳ್ಬಿಡ್ಲಾ? ನಾನು ಹೇಳಿ ಸರ್. ಹೇಳ್ತಾ ಇದೀನಿ. ಶೋರ್ ತಾನೆ? ಶೂರ್ ಸರ್. ಹೇಳ್ಬಿಡ ಹೇಳಿ ಸರ್. ಶೂರ್ ಸರ್. ಓಕೆ. ಏನ್ ಮಾಡ್ತಾ ಇದ್ದೀರಾ? ತಡಿಬೇಡ್ರಿ. ಅಯ್ಯೋ ಒಂದ್ ನಿಮಿಷ ನಿಂತ್ಕೊಳ್ಳಿ ಮೇಡಮ್, ಸಹಾಯಕ ಕೊಟ್ಟಿದ್ದೀರಾ ನೀವು? ನಾನು ಇಷ್ಟಪಟ್ಟು ಸಿಕ್ಕಿಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಿರ್ಬೇಕು. ನೋಡಿ, ನೀವ್ ಇಷ್ಟಪಟ್ಟಿದ್ದು ಯಾವತ್ತಿದ್ರು ನಿಮ್ದೆ, ನಂದಲ್ಲ. ಡ್ರೈವರ್ ಅಂತ ಅನ್ಕೊಂಡ್ಬಿಟ್ಟು ಅಂದ್ಕೊಂಡ್ಬಿಟ್ಟಿದ್ದಾಳೆ ಪಾಪ. ಆಕ್ಚುಲಿ ನೋಡಿ, ಏನು ಅಂದ್ರೆ ನಾನ್ ಡ್ರೈವರ್ ಅಲ್ಲ. ಹೌದು, ಡ್ರೈವರ್ ಅಲ್ಲ, ಡಾಕು. ನನ್ ಪ್ರೀತಿಸಿದವನ್ನ ದೂರ ಮಾಡಿ ದೊಡ್ಡ ವಿಲನ್ ನೀನು. ನೀವ್ ಯಾರನ್ನ ಪ್ರೀತಿಸ್ದೆ ಅಂತ ಹೇಳ್ತಾ ಇದ್ದೀರಂತ ಸ್ವಲ್ಪ ವಿವರ್ಸ್ ಹೇಳ್ತೀರಿ? ರೋಹಿತ್ ಅಂತ. ನೀನ್ ಇವತ್ ಮಾಲ್ ಅಲ್ಲಿ ಹೊಡೆದೆ ಅಲ್ವಾ, ಅವನೇ. ತಪ್ಪು ಮೇಡಮ್ ಇದು. ಏನ್ ತಪ್ಪು? ಕಿಡ್ನಾಪ್ ಮಾಡಿದಾನೆ ಕರ್ಕೊಂಡು ಹೋಗ್ತಾ ಇದ್ದವ್ರು. ಈ ಕಿಡ್ನಾಪ್ ಮಾಡಿದ್ರೆ ನನ್ ಕಿರ್ಚ್ತಾ ಇರ್ಲಿಲ್ವಾ? 3 ವರ್ಷದಿಂದ ಲವ್ ಮಾಡ್ತಿದ್ವಿ, ಓಡೋಗ್ ಮದ್ವೆ ಬೇರೆ ಆಗೋಣ ಅಂತ ಪ್ಲಾನ್ ಮಾಡಿದ್ವಿ. ನೀನ್ ಬಂದ್ ಎಲ್ಲ ಹಾಳು ಮಾಡ್ಬಿಟ್ಟೆ. ನಾಳೆ ರಾತ್ರಿನೇ ಒಂದ್ ಮದ್ವೆ. ರಾತ್ರಿ ತಾನೆ? ಬೆಳಿಗ್ಗೆ ಹೋಗಿ ಕರ್ಕೊಂಡ್ ಬರ್ತೀನಿ ಬಿಡಿ. ಹಲೋ, ಅದಷ್ಟು ಈಸಿ ಅಲ್ಲ. ರೋಹಿತ್ ನಾಯಕ್ ವೆಡ್ಸ್ ನೀಲವೇಣಿ ದೊಡ್ಮನಿ. ಬರೀ ದೊಡ್ಡ ಮನಿ ಅಲ್ಲ, ವೀರಪ್ಪ ದೊಡ್ಡ ಮನಿ. ಊರಲ್ಲಿ ದೊಡ್ಡ ಹೆಸರಿದೆ. ಅವ್ರಿಗಿಬ್ಬರು ಗಂಡ್ಮಕ್ಳು, ಒಬ್ಳೇ ಮಗಳು. ಅವಳನ್ನೇ ರೋಹಿತ್ ಕೊಡ್ತಾ ಇರೋದು. ಮಗಳು ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ. ಒಂದ್ಸಲ ಯಾರೋ ಮಗಳು ಕೈ ಮುಡ್ದ ಅಂತ ಅವನ್ ಕೈನೇ ಕತ್ತರಿಸಾಕ್ಸಿದ್ರು. ಅಂತ ಕಡೆಯಿಂದ ಅವ್ನ್ ಕರ್ಕೊಂಡ್ ಬರ್ತೀಯಾ? ಈಗ್ಲೇ ಹೋಗ್ತೀಯಾ? ಆಲ್ ದಿ ಬೆಸ್ಟ್. ಬಾಯ್. ಸೂಪರ್. ನೋಡಿದ್ರ ಸರ್, ಸಿಚುಯೇಷನ್ ಸಾಂಗ್ ಹೆಂಗ್ ಸಿಂಕ್ ಆಗ್ತಾ ಇದೆ? ಅಮ್ಮ ಅಮ್ಮ ಅಯ್ಯಪ್ಪ. ಸಾಂಗ್ ಚೇಂಜ್ ಮಾಡ್ರೋ, ಫ್ಲೈಟ್ ನ ಪಾರ್ಕಿಂಗ್ ಅಲ್ಲಿ ಇಡ್ರೋ, ನನ್ನ ಹಾಸ್ಪಿಟ್ಲಿಗೆ ಬಿಡ್ರೋ. ಇದಾ? ಐ ಮೀನ್ ಇವ್ರ ಚೆನ್ನಾಗಿದ್ದಾರೆ. ಅವ್ರಿನ್ನೂ ತುಂಬಾ ಚೆನ್ನಾಗಿರ್ತಾರೆ. ಅವ್ದ್ ಫೋಟೋ ತೆಗಿಯೋದಿನ ಕ್ಯಾಮ್ರಾ ಸರಿ ಇರ್ಲಿಲ್ಲ. ಏನಿಲ್ಲ, ಕೋತಿ ಫೋಟೋ ತೆಗೆದ್ರೆ ಹುಲಿನ ಬರ್ತದೆ ಫೋಟೋದಲ್ಲಿ. ಇವನೇನ್ ಮಾಡ್ತಿದ್ದಾನಿಲ್ಲಿ? ಅದು ಯಾರೋ ಪಾಪ ಹುಬ್ಳಿಗೆ ಹೋಗ್ಬೇಕಂತೆ, ಹೋಗಿ ರೋಡ್ ತೋರಿಸ್ಬಿಟ್ಟು ನಾನು ವಾಪಸ್ ಬಂದ್ಬಿಡ್ತೀನಿ ಆ ಕಡೆ ಇದ್ದ ಫ್ಲೈಟ್ ಅಲ್ಲಿ. ಓಕೆ ಬಾಯ್. ಇವ್ರಿಬ್ರು ಹೋಗ್ತಿರೋದ್ ನೋಡಿದ್ರೆ
ಏನೋ ಕಳ್ತನ ಮಾಡಿ ಎಸ್ಕೇಪ್ ಆಗ್ತಿರೋ ಆಗಿದೆ. ಮಮ್ಮಿಗೆ ಹೇಳ್ಬೇಕು. ಮಮ್ಮಿ ಟೈರ್ ಬಸ್ಟ್ ಆಗೋಯ್ತಾ? ದೆವ್ವ ಈ ಬಿಸಿಲಿರೋದೆ ನಮ್ಮಂತವ್ರನ್ನ ಸುಡಕ್ ಅನ್ಸುತ್ತೆ. ಸೊ ಹಾಟ್. ಹೋಗಿ ಹೋಗಿ ಆ ನನ್ನ ಮಗನ್ ಹೆಂಗಯ್ಯ ಪ್ರೀತಿಸಿದ್ಲವಳು ನೋಡಕ್ ಒಳ್ಳೆ ಟೆರರಿಸ್ಟ್ ತರ ಇದ್ದಾನೆ. ಸರ್, ಈಗಿನ ಜನರೇಷನ್ ಅಲ್ಲಿ ಕ್ಯಾರೆಕ್ಟರ್ ನೋಡಿ ಲವ್ ಮಾಡೋರು ತುಂಬಾ ಕಡಿಮೆ ಸರ್. ಹುಡುಗ ಹುಡುಗಿ ಫೇಸ್ ನೋಡ್ ಲವ್ ಮಾಡ್ತಾನೆ, ಹುಡುಗಿ ಹುಡುಗನ್ ಪರ್ಸ್ ನೋಡ್ ಲವ್ ಮಾಡ್ತಾಳೆ. ಯುನೋ, ಈ ಮನೇಲೆ ತಗೊಳ್ಳಿ ಸರ್. ಮೊದಲನೇವಳು ಓಕೆ, ಎರಡನೇವಳು ಇದ್ದಾಳಲ್ಲ, ಮನೆಯಲ್ಲಿ ಓಂ ಶಾಂತಿ, ಹೊರಗಡೆ ಡಿಸ್ಕೋ ಶಾಂತಿ. ನೀವ್ಯಾಕೆ ಹಿಂಗ್ ನಗ್ತಿದ್ದೀರಾ? ಅವಳ ಬಗ್ಗೆ ನನ್ಗಿಂತ ಚೆನ್ನಾಗಿ ನಿನಗ್ ಗೊತ್ತೇನ ಎಲ್ಲ ಹೇಳ್ಬೇಕು ನಾನು ನಿನಗಲ್ಲ. ಹಾಯ್. ಆಯ್ಯ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಅಲ್ಲೆಲ್ಲ ಹೋಗ್ ಬರ್ಬೇಕಾ ಸರ್? ಸಾರಾ ಸಾರಾ ಲೋಸ್ಗೆ ಸಾಬಿಡ್ತಾ. ಹೋಗೋಣ ಮೇಡಮ್. ಹನುಮಂತ 3 ಚಿತ್ರಾನ್ನ ರೆಡಿ ಮಾಡು. ಒಂಚೂರು ಐಸ್ ಕೊಡಿ, ಉರಿತಾ ಇದೆ. ಹ್ಞೂ ಸರ್, ಲಕ್ಷ್ಮಿ, ಚಿತ್ರಾನ್ನಕ್ಕೆ ರೆಡಿ ಮಾಡ. ಇವಳು ಹೆಂಗಿಲ್ಲಿ? ನನಗೇನು ಗೊತ್ತು ಬಾಸ್. ಮೋಸ್ಟ್ಲಿ ಇವಳಿಗೆ ನಿದ್ದೆ ನಡೆಯೋ ಕಾಯಿಲೆ ಇದೆ ಅನ್ಕೋತೀನಿ. ರಾತ್ರಿ ನಡ್ಕೊಂಬಂದು ಜೀಪಲ್ಲಿ ಬಿದ್ದಿದ್ದಾಳೆ. ಬಿದ್ದಿರೋ ಫೋರ್ಸ್ಗೆ ತಲೆಗೇಟ್ ಬಿದ್ದು ಟೆಂಪರರಿ ಮೆಮೊರಿ ಲಾಸ್ ಆಗಿದೆ. ಇದನ್ನ ನಮ್ಮ ಮೆಡಿಕಲಲ್ಲಿ ಮಲೇಷಿಯಾ ಅಂತೀವಿ. ನರ್ಸು ಕಣೆಯ, ರೋಗದ ಹೆಸರನ್ನ ತಿಳ್ಕೊ. ಅಮ್ನಿಷಿ ಅಂತ ತಾನೇ ಕರೆಯೋದು. ಚೇಂಜ್ ಮಾಡ್ಬಿಟ್ಟವ್ರ? ಹೌದು. ನಾವ್ಯಾಕೆ ಇಲ್ಲಿದ್ದೀವಿ? ಆಕ್ಚುಲಿ ನೀವು ನನ್ನ ಅತ್ತೆ ಮಗಳು. ನಮ್ಮಿಬ್ರು ಫ್ಯಾಮಿಲಿಗೆ ಆಗ್ ಬರಲ್ಲ. ನಮ್ಮಿಬ್ರು ಮದುವೆ ವಿಚಾರನ ಹೋಗಿ ಎಷ್ಟೇ ಕಣ್ಣೀರಿಟ್ಟು ಹತ್ತು ಕರೆದು ಗೋಳಾಡಿದ್ರು ಒಬ್ರು ಕರಗ್ಲಿಲ್ಲ. ಅದಕ್ಕೆ ನಾವು ಓಡ್ ಬಂದ್ಬಿಟ್ಟಿದೀವಿ. ಲವ್ ಕಣ್ಣೀರ್ ಹಾಕ್ತಾವ್ರೆ, ಈರುಳ್ಳಿ ಹಾಕ್ಬೇಡ. ನಂಗ್ ಅಕ್ಕ ತಂಗಿರ್ ಯಾರು ಇಲ್ವಾ? ಇದಾಳಲ್ಲ ರಾಕ್ಷಸಿ, ನಿಜವಾದ ರಾಕ್ಷಸಿ ಅವಳೆ. ನಮ್ಮಿಬ್ರು ಲವ್ ಸ್ಟೋರಿ ಬಗ್ಗೆ ನಿಮ್ಮ ಅಪ್ಪ ಅಮ್ಮನ ಹತ್ರ ತಂದಾಕಿದ್ದ ಅವಳು. ಆಲ್ರೆಡಿ ಹುಳಿ ಹಿಂಡ್ಬಿಟ್ಟಿದ್ದಾರೆ, ನಿಂಬೆಹಣ್ಣು ಬೇಡ. ಇವ್ರು ಯಾರು? ನಿಮ್ಗೆ ಏಟ್ ಬಿದ್ದಿದ್ಯಲ್ಲ, ಟ್ರೀಟ್ಮೆಂಟ್ ಮಾಡ್ತಾರೋ ಆಯುರ್ವೇದ ಡಾಕ್ಟರ್. ಆಯುರ್ವೇದ ಅಂತ ಕೊತ್ತಂಬರಿ ಕರ್ಬೇವು ಏನು ಹಾಕ್ಬೇಡ. ನಮ್ಮ ಅಕ್ಕಂಗ್ ಯಾಕೆ ಮದ್ವೆ ಇಷ್ಟ ಇಲ್ಲ? ಅದೊಂದ್ ಕತೆ. ನೀವ್ ಕೇಳ್ತಾ ಇದೀರ ಅಂತ ಸತ್ಯ ಹೇಳ್ತೀನಿ. ಒಬ್ಬ ಶ್ರೀಮಂತ ಹುಡುಗ ಪ್ರೀತಿ ಅನ್ನೋ ಹೆಸರಲ್ಲಿ ನಿಮ್ಮ ಅಕ್ಕನ್ಗೆ ಮೋಸ ಮಾಡ್ಬಿಟ್ಟಿದ್ದಾನೆ. ನಾನು ದುಡ್ಡಿರೋವನೇ ಅಲ್ವಾ? ಅಯ್ಯೋ, 1ಕ್ಕೆ 4 ಸೇರಿಸಿ ಸರಿಯಾಗಿ ಒಗ್ಗರಣೆ ಹಾಕೋರೆ. ಒಗ್ಗರಣೆ ಕ್ಯಾನ್ಸಲ್. ಕಾಮಾಲೆ ಕಣ್ಗೆ ಕಾಣೋದೆಲ್ಲ ಹಳದಿನೇ. ಬುದ್ಧಿ ಲದ್ದಿ ತಿಂತಿದ್ರು ಗಾದೆ ಮಾತ್ರ ತಪ್ಪೇಳಲ್ಲ. ಲಕ್ಷ್ಮಿ, ಹಳದಿ ಅಂತೆ, ಅರಿಶಿನ ಕ್ಯಾನ್ಸಲ್. ಮಾವ, ನೀವ್ ನನ್ ಮಾವನೇ ತಾನೆ? ಬಾಯ್ಲಿ. ಅವಳು ಕೂಗ್ತಾ ಇದ್ರೆ ಶಾಕ್ ಕೊಡ್ದಂಗ ಆಗ್ತದೆ ಲಕ್ಷ್ಮಿ. ಆ ಶಾಕ್ ಅವ್ರಿಗೂ ಸ್ವಲ್ಪ ಕೊಡಿ, ಸರಿ ಹೋದ್ರು ಹೋಗ್ಬೋದು. ಹೇಳು ಬಗಾರು. ನೀನ್ ನೋಡಿದ್ರೆ ತುಂಬಾ ಒಳ್ಳೆಯವನ್ ತರ ಕಾಣಿಸ್ತೀಯ. ತಾತನ ಹತ್ರ ಮಾತಾಡ್ತೀಯ? ತಾತನ ಹೇಳಲ್ಲ ನನ್ನ ಮಗ. ಅವ್ರೊಬ್ರೆ ನಮ್ಮಿಬ್ರು ಲವ್ ಸ್ಟೋರಿ ತುಂಬಾ ಸಪೋರ್ಟ್ ಮಾಡಿರೋದು. ಮಾಡು ಮಾಡು ಮಾಡು. ನೀವು ಕೂತ್ಕೊಳ್ಳಿ, ಅವ್ರು ರಿಲ್ಯಾಕ್ಸ್ಡ್ ಆಗೇ ಇದಾರೆ. ಹಂಗೆ ಫೋನ್ ತೆಗೆದು ಆರಾಮಾಗಿ ಒಂದು ಸೆಲ್ಫಿನೂ ತಗೋತಾರೆ. Keep pursuing it, huh? Hello? ತಾತಂಗ್ ಫೋನ್ ಕೊಡು. Okay, be on the line, please, sir. Sir. Hello. ತಾತ, ಮೊಮ್ಮಗಳ ಹತ್ರ ಮಾತಾಡ್ತೀಯ? ಹಲೋ ತಾತ, ರುಕ್ಮಿಣಿ ಮಾತಾಡ್ತಿರೋದು. ಹೇಗಿದ್ಯಾ ತಾಯಿ? ನಾನ್ ಚೆನ್ನಾಗಿದ್ದೀನಿ ತಾತ, ಆದ್ರೆ ಮಮ್ಮಿ ಡ್ಯಾಡಿನೇ ಒಪ್ತಿಲ್ಲ. ಒಪ್ಕೊಳಕ್ ನಡೆದ್ರೋದೇನ್ ಚಿಕ್ಕ ವಿಷಯನಮ್ಮ. ಸಣ್ಣದೋ ದೊಡ್ಡದೋ ಆಗೋಗಿರೋ ವಿಷಯ ತಾನೇ. ಈಗ್ಲೂ ಅದನ್ನೇ ಸಾಧಿಸೋ ತಪ್ಪಲ್ವಾ? ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ವಿಷಯ ಯೋಚನೆ ಮಾಡ್ತಿದ್ಯಮ್ಮ. ಇನ್ನೇನ್ ತಾತ, ನನ್ ಮಾವನ್ ನಾನ್ ಮದ್ವೆ ಆದ್ರೆ ಇವ್ರಿಗೇನಂತೆ? ಮದುವೆನಾ? ಒಂದ್ ನಿಮಿಷ. ಹಲೋ ಹಲೋ ಹಲೋ. ತಾತ ಮೇಲೆ ಮಾತಾಡ್ತೀನಿ. ಮಾವ ಅತ್ತೆ ಮಗಳು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ತಾತನ್ ವಾಯ್ಸ್ ಕೇಳಿ ನಂಗೆ ಅಳು ಬರ್ತಿದೆ. ಅಳು ಬರ್ಬೇಕಾದ್ರೆ ತಪ್ಕೊಂಡ್ ಹತ್ರ ತುಂಬಾ ಚೆನ್ನಾಗಿರುತ್ತೆ. ತಪ್ಕೊಳ್ಳಿ. ಮಲೇಷಿಯಿಂದ ಇಷ್ಟೊಂದು ಬೆನಿಫಿಟ್ ಇದೆ ಅಂದಿದ್ರೆ ನಮ್ಮ ಹುಡುಗಿನೂ ಮೇಲಿನ ತಳ್ತಿದ್ದೆ. ಚಿತ್ರಾನ್ನ ರೆಡಿ ಏನು? ಎಲ್ಲ ಮಸಾಲೆನೂ ಔಟ್ ಸ್ಟೋರಿಯಲ್ಲೇ ಐತೆ, ತಗೊಂಡೋಗಿ ವೈಟ್ ರೈಸ್ ಕುಕ್ಕಿ. ಸರ್, ನಿಮ್ಗೆ ಈ ಟೈಮಲ್ಲಿ ಊಟಕ್ಕಿಂತ ಉಡುಗೊರೆನೇ ಮುಖ್ಯ ಸರ್, ಅದಕ್ಕೆ ತಂದಿದ್ದೀನಿ. ಏನದು? ನಿಮ್ ಲವ್ ಸ್ಟೋರಿ ಹಳೇದಾದ್ರೂ ಈ ಸೀರೆ ಹೊಸದೇ. ಅಮ್ಮ ಅವ್ರಿಗೆ ಇದನ್ನ ಉಟ್ಕೊಂಬರಕ್ ಹೇಳಿ. ಅವ್ರ ಮುಖದಲ್ಲಿ ನನ್ನ ಮಗಳು ಕಾಣ್ತಾವಳೆ. ಓ, ಹೇಳಿ ಸರ್.
ತಗೋ ತಗೋ. ಮದುವೆ ನಡೆಯುತ್ತೆ ಅಂತ ಎಲ್ಲ ಖುಷಿಯಾಗಿ ಓಡಾಡ್ತಾ ಇದಾರೆ. ಮಾವ ಆ? ನೀವ್ ಬರೋವರೆಗೂ ನಾನ್ ಇಲ್ಲೇ ವೇಟ್ ಮಾಡ್ಬೇಕಾ? ಓನೆ ಚಿನ್ನ, ಮದ್ವೆ ಬೇಕಾ? ಸರ್ ಅವ್ರು ವೆಯ್ಟ್ ಮಾಡ್ಬೇಕಾ ಅಂದಿದ್ದು. ಅದು ಬರೀ ಬಾಯಲ್ಲಿ ಹೇಳಿದ್ದು. ಕಣ್ಣಲ್ಲಿ ನಿನ್ನ ಮದ್ವೆ ಆಗ್ಲಾ ಅಂತ ಕೇಳಿದ. ಅಲ್ಲಿ ಮದ್ವೆಗಿಂತ ಮುಂಚೆ ಇಲ್ಲಿ ಶೋಭನ ನಡೆಯಂಗಿದೆ. ಬನ್ನಿ ಸರ್. ಏನ್ ಸರ್ ಆಕ್ಷನ್ ರೆಡಿ ಆಗ್ತಿದ್ದೀರಾ? ಇನ್ನೇನ್ ಮಾಡ್ಬೇಕು ಲಕ್ಷ್ಮಿ? ನಿಜ ಹೇಳೋಣ ಬನ್ನಿ ಸರ್. ಅವತ್ತು ನೀವು ನಿಜ ಹೇಳಿದಾಗ ನಾನ್ ನಂಬದ್ನ? ನೋಡ್ತಾ ಇರಿ ಸರ್, ಅವ್ರಾಗಿದ್ದ ಅವ್ರೆ ಹುಡುಗನ ನಮ್ ಜೊತೆ ಕಳಿಸ್ಬೇಕು, ಹಂಗ ಮಾಡ್ತೀನಿ. ನಮಸ್ಕಾರ ರೀ ಸರ. ನಮಸ್ಕಾರ ಕಣ ಬಿಡತ್ತವ. ಮದ್ವಿ ಬಂದಿರೇನ್ರಿ? ಮದುವೆನ ನಿಲ್ಸ್ಬಿಟ್ಟು ಮದುವೆ ಗಂಡ ಎತ್ತಾಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾನು ಹೇಳಿಲ್ಲ ನಿಜ ಹೇಳಿದ್ರು ನಂಬಲ್ಲ ಅಂತ. ಹೌದು, ನೀನ್ ಯಾರಲ್ಲ? ನಾ ಮದ್ವಿ ಹೆಣ್ಣಿಗೆ ಸಣ್ಣ ಅಣ್ಣ ರೀ, ಅವ ದೊಡ್ಡ ಅಣ್ಣ ಅದಾನ. ಆಕಿ ಮದುವೆ ಹೆಣ್ರಿ. ಮದುವೆ ಗಂಡ ರೂಮ್ ಎಲ್ಲಿಲ್ಲ? ಅಲ್ಲಿ ಮೇಲ್ ಐತ್ರಿ ಸರ. ಬನ್ನಿ ಸರ್. ನಿಂತೋಗ ಮದುವೆಗೆ ಇಷ್ಟೊಂದು ಜನ ನಿಂತ್ಕೊಂಡು ಕೆಲಸ ಮಾಡ್ತಿರೋದು ನೋಡಿದ್ರೆ ನನ್ನ ಹೃದಯನೇ ನಿಂತೋದಂಗ ಆಗ್ತಿದೆ ಸರ್. ಆಮೇಲೆ ಈ ಹೂವ ಚಪ್ರ ಗೊತ್ತಿರೋ ಬಲ್ಪು ಯಾವತ್ತಿದ್ರು ಬೆಳಕಿಗೆ ಬರಬೇಕು, ಅಷ್ಟರಲ್ಲಿ ಎಸ್ಕೇಪ್ ಆಗ್ಬಿಡೋಣ ಸರ್. ಬನ್ನಿ ಸರ್, ನಾನಿಲ್ವಾ?